ಮತ್ತೆ ನಿಮ್ಮ ಒಂದು ಲೈಕ್ ಶೇರ್ ಕಮೆಂಟ್ ನಮಗೆ ಪ್ರತಿ ಒಂದು ಇಡ್ಲಿ ಮಾಡ. ಎಸ್, ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯೂಟ್ಯೂಬ್ ಚಾನಲ್. ಈಗ ನಾನು ತಿಂಡಿಗೆ ಬೆಳಗಿನ ತಿಂಡಿಗೆ ನಾನು ನೈಟೇ ರುಬ್ಬಿ ಇಟ್ಕೊಂಡಿದ್ದೆ. ಸೊ ಇಷ್ಟು ಉಬ್ಬಿದೆ, ಇಷ್ಟಿತ್ತು. ಇವಾಗ ಇಲ್ಲಿ ಗಂಟ ಉಬ್ಬಿದೆ. ನೋಡೋಣ ದೋಸೆನ ಇಡ್ಲಿನ ಅಂತ ಗೊತ್ತಿಲ್ಲ, ಎರಡರಲ್ಲಿ ಒಂದು ಮಾಡ್ಕೋಬೋದು. ಇಲ್ಲಿ ಮಜ್ಜಿಗೆಗೆ ಅಂತ ಗೋಂದು ನೆನೆ ಹಾಕಿದ್ದೀನಿ. ಇಲ್ಲಿ ಹೋಮ್ ಮೇಡ್ ಮೊಸರು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ನಾನು ನನ್ನ ಬರ್ಡೇಗೆ ನನ್ನ ಗಂಡಗೆ ಅಂತ ಕೊಡಿಸಿರೋದು. ಮೊಸರು ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಸಿಯಾ ಸೀಡ್ಸು ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಮೆಂತ್ಯ ನೆನೆ ಇಟ್ಟಿದ್ದೀನಿ, ಫುಲ್ಲು ಹೋಮ್ ಮೇಡ್ ಕೋಲ್ಡ್ ಆಗೋಕ್ಕೆ. ಸಿಯಾ ಸೀಡ್ಸ್ ಅಮ್ಮ ನೋಡ್ತವ್ರೆ. ಸಿಯಾ ಸೀಡ್ಸು ತಂಪದು ನೋಡಿ. ಅಮ್ಮ ಇವತ್ತು ನಮ್ಮ ಮನೇಲೇ ಮಲ್ಕೊಂಡಿದ್ರು. ಈಗ ತಾನೇ ಎಲ್ಲ ಕಿಚನ್ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಇದೆಲ್ಲ ಈ ಥರ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೆಸ್ಸಿಯಾಗಿ ಕಾಣಿಸ್ತಾ ಇರ್ಬೋದು, ಬಟ್ ಇಟ್ಸ್ ಓಕೆ, ಫೈನ್. ಅಷ್ಟು ಎಲ್ಲ ಕಸ ಗುಡಿಸ್ಕೊಟ್ರು ನನಗೆ. ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ಏನು ಬೇಕು, ದೋಸೆನಾ ಇಡ್ಲಿನಾ? ಇಡ್ಲಿ ಮಾಡೋಣ. ಉಬ್ಬೈತೆ ನೋಡು, ಬಳ್ಳಿ. ಯಾಕಂದರೆ ಇವ್ರು ಬರೋಲ್ಲ, ಒಂದೇ ಸಲ ಮಧ್ಯಾಹ್ನ ಬರ್ತಾರೆ. ಈಗ ಬ್ರೇಕ್ಫಾಸ್ಟಿಗೆ ಬೇಳೆ ಸಾಂಬಾರು ಮತ್ತು ಇಡ್ಲಿ ಮಾಡಿದ್ದೀನಿ. ನೋಡಿ, ಅದು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಮರ್ತುಬಿಟ್ಟೆ. ಬೇಳೆ ಸಾಂಬಾರು ಮತ್ತು ಬಿಸಿಯಾಗಿ ಇಡ್ಲಿ ಮಾಡಿದ್ದೀನಿ. ಇದೊಂದು ಚೆಕ್ ಮಾಡಿರೋದು, ಅದಕ್ಕೆ ಹಂಗೆ ಆಗ್ಬಿಟ್ಟೈತೆ. ಎಸ್, ಇವಾಗ ಬೇಗ ಸ್ನಾನ ಮಾಡಿಕೊಂಡು ರೆಡಿ ಆಗೋಣ. ಆಮೇಲೆ ನನ್ನ ಫೇಸ್ ತೋರಿಸ್ತೀನಿ. ನಾನಿವಾಗ ನಮ್ಮ ಅಕ್ಕ ಬಂದಿದ್ದಾಳೆ. ಇವತ್ತಿನ ಡೈಲಿ ರುಟೀನ್ ಆ್ಯಂಡ್ ಡೈಲಿ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಬರೋಣ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ. ನಮ್ಮಮ್ಮ ಇವಾಗ ಇಡ್ಲಿ ತೆಗಿತಾ ಇದ್ದಾರೆ. ಹೆಂಗೆ ಬಂದಿದ್ದಾವಮ್ಮ ಇಡ್ಲಿ? ಚೆನ್ನಾಗಿ ಬಂದೈತಾ? ಅದೇ ಸ್ವಲ್ಪ ಅನ್ನ ಹಾಕಿ ಇನ್ನೊಂದು ಸ್ವಲ್ಪ ಅನ್ನ ಇಟ್ಟು ನನಗೆ ಚೆನ್ನಾಗಿ ಬಂದೈತಿ ಇಡ್ಲಿ. ಮೆತ್ತಾಗ ಹೂ ಆಗ್ಯಾವ. ಈಗಿನ ಕುರ್ತಾಕ್ ಮಾಡೀನಿ. ನಮ್ಮಪ್ಪ, ನಮ್ಮಮ್ಮ, ನಮ್ಮಕ್ಕ, ನಾನು, ನಮ್ಮ ಗಂಡ, ನಮ್ಮ ಭಾವ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಎಲ್ಲರೂ ನಮ್ಮ ಫ್ಯಾಮಿಲಿಯಲ್ಲಿ ಇದ್ದೀವಿ. ನೋಡಿ, ನಮ್ಮ ಅಮ್ಮಂಗೆ ರೀಲ್ ಶೂಟ್ ಹೇಳ್ಕೊಡ್ತಾ ಇದ್ದಾಳೆ. ನೆಕ್ಸ್ಟ್ ಕ್ರೇಜಿಯಾಗಿರೋ ಒಂದು ಕಂಟೆಂಟ್ ವಿಡಿಯೋ ಮಾಡ್ತಾ ಇದ್ದಾಳೆ. ಎಸ್, ಮಾಡಲಿ. ಈಗ ನಾವು ಈ ಥರ ರೆಡಿಯಾಗಿದ್ದೀನಿ. ಸೊ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವತ್ತೊಂದು ಫಂಕ್ಷನ್ ಇದೆ, ಬೀಗ್ರೂಟ ಇದೆ. ಸೊ ವಯಸ್ಸು ಕಡೆಯಿಂದ ಹೋಗ್ತಾ ಇದ್ದೀವಿ. ನೋಡಿ, ಈಗ ಈ ಥರ ರೆಡಿಯಾಗಿ ಕೂತಿದ್ದೀವಿ. ಇನ್ನು ಬಂದೇ ಇಲ್ಲ. ಟೈಮ್ ಆಲ್ಮೋಸ್ಟ್ 12:15 ಆಯಿತು. ಇನ್ನು ನಮ್ಮ ಯಜಮಾನ್ರು ತೊದಲಿಸ್ತಾ ಇದ್ದೀವಿ. ನನ್ನ ಗಂಡನೂ ಬಂದಿಲ್ಲ, ಇವ್ರ ಯಜಮಾನ್ರು ಕೂಡ ಬಂದಿಲ್ಲ. ಸೊ ಅವ್ರಿಗೋಸ್ಕರನೇ ವೇಟಿಂಗು. ಒಂದಷ್ಟು ನಾವು ರೀಲ್ಸ್ಗಳು ಮಾಡಿದ್ವಿ ಮತ್ತು ಓನ್ ಕಂಟೆಂಟ್ ವೀಡಿಯೋಸ್ಗಳು ಮಾಡಿದ್ವಿ. ನಾರ್ಮಲಾಗಿ ಕಾಮಿಡಿ ವೀಡಿಯೋಸ್ ಮಾಡಿದ್ದೀವಿ. ಸೊ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಒಂದು ಲೈಕ್ ಶೇರ್ ಕಮೆಂಟ್ ನಮಗೆ ಪ್ರತಿ ಒಂದೊಂದೂ ತುಂಬ ಇಂಪಾರ್ಟೆಂಟು. ಸೊ ಇವಾಗ ಹೊಡ್ತಾ ಇದ್ದೀವಿ. ವೈಟ್ ಹಾಕೊಂಡ್ಬಿಟ್ಟಿದ್ದೀನಿ. ಬಿಸಿಲಿಗೆ ಇದಾಗ್ಬಿಡುತ್ತೆ, ಟ್ಯಾನ್ ಆಗಿಬಿಡುತ್ತೆ ಅಂತ. ಅಲ್ಲಿ ಹೋಗಿ ಇವಾಗ ಬಂದು ಈಗ ತಾನೇ ಮತ್ತೆ ಏನಿಲ್ಲ. ಈಗ ಊಟದಲ್ಲಿ ಇಲ್ಲಿದೆ. ಸೊ ಒಳಗಡೆ ಎಂಟ್ರಿ ಆಗೋಣ, ನೋಡೋಣ ಊಟ ಏನಿರುತ್ತೆ ಸ್ಪೆಷಲ್. ರೀ, ಇದು ಎಕ್ಸಿಟ್ ಅನ್ಸುತ್ತೆ. ಎಂಟ್ರಿ ಆ ಕಡೆ. ಮತ್ತೆ ಹಂಗೆ ನಾವು ಬನ್ನಿ. ಈಗ ಹೊರಗಡೆ ಹೋಗೋಣ. ಬೈಕಲ್ಲಿ ಬಂದು ತಲೆ ಎಲ್ಲ ಇದಾಗ್ಬಿಟ್ಟಿತ್ತು. ಇವಾಗ ನೀಟಾಗಿ ತಲೆ ಬಚ್ಕೊಂಡು ರೆಡಿಯಾಗಿದೆ. ಇಬ್ಬರು ಬ್ಲಾಗ್ ಮಾಡ್ತಾ ಇದ್ದೀವಿ. ನೋಡಿ, ಮದುವೆ ಗಂಡು ಹೆಣ್ಣು ಅಲ್ಲಿದ್ದಾರೆ. ಈಗ ನಾವು ವೆಲ್ಕಮ್ ಡ್ರಿಂಕ್ಸ್ ಕುಡಿತಾ ಇದ್ದೀವಿ. ಎಲ್ಲರೂ ವಯಸ್ಸು ಮಾಡೋದು. ನಮ್ಮ ಭಾವ ಯಾರನ್ನ ಮಾತಾಡ್ಸ್ತಾ ಇದ್ದಾರೆ, ಫ್ರೆಂಡ್ ಅನಿಸುತ್ತೆ. ಫುಲ್ಲು ದೊಡ್ಡದಿದೆ, ಹಾಲ್ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದು. ಊಟಕ್ಕೆ ಕ್ಯೂ ಜಾಸ್ತಿ ಇದೆ ಅಪ್ಪ ಇಲ್ಲಿ. ಊಟದ್ದು ಈಗ
ಈಗ ನಮ್ಮ ಭಾವನ ಕೈ ಹಿಡ್ದು ಎಳ್ಕೊಂಡು ಹೋಗ್ತಾರೆ ಮದುವೆ ಮಂಟಪಕ್ಕೆ. ಹೋಗಿ ನೀನು ಹೆಂಡ್ತಿ, ನಾವು ಕೂತಿರ್ತೀವಿ. ಹೌದಾ? ನೋಡಿ ಎಲ್ಲ ಊಟ ಕೂತಿದ್ದೀವಿ. ಫುಲ್ ಬ್ಯಾಟ್. ಬನ್ನಿ ಇವಾಗ ಫುಲ್ ಬ್ಯಾಟಿಂಗ್ ಮಾಡುವ. ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ವೈಶ್ ಇವಾಗ ಮಾಡ್ತಾರೆ. ಇವಳು ಕುತ್ಕೊಂಡಲ್ಲೇ ಬಾವಿಗೆ ಬೀಡ ಸಾಂಬಂತ ಆರ್ಡರ್ ಮಾಡ್ತಾಳೆ. ತಾಂಬೂಲ ಕೊಟ್ಟವ್ರೆ. ನಾನೆಲ್ಲ ಬ್ಯಾಗಲ್ಲಿ ಇಟ್ಬಿಟ್ಟಿದ್ದೀನಿ. ತಾಂಬೂಲ, ಒಂದು ವಾಟರ್ ಬಾಟ್ಲು. ನೋಡಿ ಊಟದ ಹಾಲ್ ಹೆಂಗಿದೆ ಫುಲ್ಲು. ಊಟ ಎಲ್ಲ ಆಯ್ತು, ಹೊಡ್ತಾ ಇದ್ದೀವಿ. ಏನಂತೆ ಇವಾಗ ಹೊಡ್ತಾ ಇದ್ದೀವಿ. ಇದೇ ಮಂಟಪ ಹಾಲಲ್ಲೇ ಫಂಕ್ಷನ್ ಇದ್ದಿತ್ತು. ಊಟ ಗಿಟ್ಟ ಮಸ್ತಾಗಿ ತಿನ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಇಲ್ವಾ ಗೊತ್ತಿಲ್ಲ, ಬಟ್ ಓಕೆ. ಬಾಯ್. ಚೆನ್ನಾಗಿತ್ತು ಊಟ ಎಲ್ಲ. ಸ್ವೀಟನ್ನು 2-3 ಬಿಟ್ಟೆ ನಾನು, ಜೀರ್ಣ ಆಗಲಿ ಅಂತ. ಇವಾಗ ಕರೆಂಟ್ ಹೋಗ್ಬಿಟ್ಟಿದೆ. ಇವಾಗ ಬಟ್ಟೆ ವಾಶ್ ಮಾಡಿದ್ದೆ, ಬೆಳಕಿದ್ದಾಗಲೇ ವಾಶ್ ಮಾಡಿಬಿಟ್ಟೆ. ಹಾಕ್ಕೊಂಡು ಹೋಗಿರೋ ಡ್ರೆಸ್ಸು ಅವು ಇವು ತೊಳೆದು ಹಾಕ್ಬಿಟ್ಟಿದ್ದೀನಿ. ಟೆರೇಸ್ಗೆ ಹೋಗೋಣ. ಎತ್ಕೊಳ್ಳಿ, ನೀವೇ ಎತ್ಕೋಬೇಕು. 1 ಫ್ಲೋರ್ ಎಲ್ಲ, ಇನ್ನೊಂದು ಫ್ಲೋರ್ ಐತೆ. ಇವಾಗ ಜಸ್ಟ್ ವಾಶ್ ಮಾಡಿದೆ. ನಾನು ವ್ಲಾಗ್ ಮಾಡಬೇಕಲ್ಲ, ಅದಕ್ಕೆ ಅವ್ರನ್ನೇ ತಗೊಂಬನ್ನಿ ಅಂತ ಹೇಳ್ತಾ ಇದ್ದೀನಿ. ಬಿಡ್ತಾ ಇದ್ದೆ, ಟಾರ್ಚ್ ಐತೆ, ಕಣ್ಣಿಗೆ ಕಾಣಿಸ್ತು. ಆಮೇಲೆ ಬಂದ ತಕ್ಷಣ ಗಾಡಿ ಬಂತು. ನೋಡೋಣ, ನಮ್ಮ ವ್ಯೂ ನೋಡಿ ಏನು ಸಾಕಾದಾಗ ಕಾಣುತ್ತೆ. ಚಿಂದಿ. ರೆಸ್ಪಾನ್ಸಿಬಿಲಿಟಿ ಗಾಯ್. ಮನೆ ಹತ್ರ ಕ್ರೇಜಿಯಾಗಿ ವ್ಯೂ ಕಾಣಿಸ್ತಾ ಇದೆ. ಮಸ್ತ್ ಮಾತ್ರ. ಇಲ್ಲಿಂದನೇ ಐಕೆ ಕಾಣಿಸ್ತಾ ಇದೆ. ಅಷ್ಟು ಝೂಮ್ ಹಾಕಿದ್ದೀನಿ, ಒಟ್ಟು ಫೋಕಸ್ ಅಂತ ಇಲ್ಲ, ಬಟ್ ಅದು ಐಕೆನೇ. ವೇಟ್, ಹೋಗ್ಲಿ ಬಿಡಿ. ನೋಡಿ ಮಾತ್ರ ಕ್ರೇಜಿ ವ್ಯೂ. ಇಷ್ಟು ಬಟ್ಟೆ ಒಣಾಕಿ, ಸ್ವಲ್ಪನೇ ಇತ್ತು, ಜಾಸ್ತಿ ಇರಲಿಲ್ಲ. ಇಷ್ಟು ಬಟ್ಟೆ ಒಣಾಕಿ, ಇಷ್ಟು ಬಟ್ಟೆ ತಗೊಂಡು ಒಂದು ಸ್ವಲ್ಪ ತಣ್ಣ ಗಾಳಿ ಬೀಸ್ತಾ ಇದೆ, ನಿಂತ್ಕೊಂಡು ಇವಾಗ ಕೆಳಗಡೆ ಹೋಗ್ತೀವಿ. ಕರೆಂಟ್ ಬೇರೆ ಇಲ್ಲ ಅಂದರೆ ಅಲ್ಲೇ ಆಚೆ ಹಾಕ್ಕೊಂಡು ಕೂತ್ಕೋತಿದ್ವಿ. ಎಸ್, ಈಗ ವೈಶು ಮನೆಗೆ ಹೋಗ್ತೀನಿ. ನೋಡೋಣ ಅಲ್ಲಿ ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ. ವಾಶ್ ಮಾಡಿ ರೂಢಿ ಆಗೈತೆ. ಇವತ್ತು ಸ್ವಲ್ಪ ಇಡ್ಲಿ ಎಲ್ಲ ಮಾಡಿದ್ದೆ ಅಲ್ವಾ, ಸೊ ಪಾತ್ರೆ ಸ್ವಲ್ಪ ಜಾಸ್ತಿ ಆಗಿದೆ. ಹಾಗಾಗಿ ನಾನು ಬೇರೆ ನೈಟ್ ಡ್ರೆಸ್ ಆಲ್ರೆಡಿ ಹಾಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಈಗ ಹಾಕ್ಕೊಂಡು ವಾಶ್ ಮಾಡಿ ಈಗ ವೈಶು ಮನೆಗೆ ಹೋಗ್ತೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೆನ್ನೆ ವ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ನಂಗೆ ಮತ್ತೆ ಹೋಗ್ಬಿಡ್ತು. ನೈಟ್ ಊಟ ಆದಮೇಲೆ ಶಿಸ್ತಾಗಿ ಒಂದು ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದೆ. ಎಡಿಟಿಂಗ್ ಆದಮೇಲೆ ಸ್ವಿಚ್ ಆಫ್. ಸೊ ಎಸ್, ಇವಾಗ ನಮ್ಮ ಬೆಳಗಿನ ರೊಟೀನ್ ಹೇಗಿರುತ್ತೆ ನೋಡೋಣ. ಏನು ಬಿಟ್ಟರು ಇದು ಬಿಡೋಕ್ಕಾಯ್ತಾಯಿಲ್ಲ. ನಾನೇನು ಮಾಡಲಿ. ವಯಸ್ಸು ನೋಡಿ, ಅವ್ರ ಮನೆಯಲ್ಲೇ ಇದ್ದು ಈಗ ಹೋಗ್ಬೇಕು. ನಮ್ಮ ಮನೆಗೆ ಹೋಗಿ ತಿಂಡಿಗೆ ದೋಸೆ ಇಟ್ಟಿದ್ಯಲ್ಲ. ಕಾಫಿ ಪೌಡ್ರ ಎಲ್ಲಿದೆ? ಕಾಫಿ ಪೌಡ್ರು ನೋಡಿ, ಮಮ್ಮಿನೇನೆ ಆಲ್ರೆಡಿ ಒಂದು ಎತ್ಕೊಂಡಿದ್ದೆ ನೋಡಿ. ಇಷ್ಟು ಮಿಕ್ಕಿರೋ ಎಣ್ಣೆ ಹಚ್ಕೊಂತ ತೊಳೆದು ನನಗೆ ಎದಕ್ಕೆ ಆಗಬೇಕು? ಯಾವುದಕ್ಕೂ ಸಾಕಾಗಲ್ಲ ಇದು. ಸಂಜೆ ಹೆಂಗೂ ತಲೆ ಸ್ನಾನ ಮಾಡಬೇಕು, ಇಷ್ಟು ಸಾಕಾಗಲ್ಲ ನನಗೆ. ಸೊ ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ ನೋಡಿ. ಕಿರ್ಚು, ಇನ್ನೊಂದು ಸ್ವಲ್ಪ ಕಿರ್ಚು. ಎಣ್ಣೆ ಎಲ್ಲ ಇತ್ತು ಹುಡ್ಕೊಂಡು ನೋಡವ, ಹಾಕ್ತೀನಿ. ಎರಡು ಎಣ್ಣೆ ಮಿಕ್ಸ್ ಮಾಡ್ಕೊಡ್ತೀನಿ. ಮಿಕ್ಸ್ ಎಣ್ಣೆ. ಪೂಜೆ ಚೆನ್ನಾಗಿ ಬರಬೇಕು ಅಂದರೆ ಎಣ್ಣೆ ಹಚ್ತಾ ಇರಬೇಕು, ಇಲ್ಲಾಂದರೆ ಎಂಥದ್ದು ಬರೋಲ್ಲ.